ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ತುಂಬ ಯೋಚನೆ ಮಾಡಬೇಡ. ಈ ಮನೆ ನಿನ್ನ ಹೆಸರಲ್ಲಿ ಇಲ್ಲ ಅಂತ ತಾನೆ ಆ ಅರ್ಚನಾ ಸುರಿತಾ ಇರೋ ಮಳೆಯಲ್ಲಿ ನಿನ್ನನ್ನು ಕತ್ತಿಡ್ದು ಆಚೆ ನೂಕಿದ್ದು. ನೀನು ಪಡಬಾರದು ಕಷ್ಟ ಎಲ್ಲ ಪಟ್ಟು ಒಂದು ಸೈಟ್ ತೊಗೊಂಡಿದ್ದೆ, ಅದು ಎಕ್ಕೊಟ್ಟೋಯ್ತು. ನಿನ್ನ ಹೆಸರಲ್ಲಿ ಒಂದು ಆಸ್ತಿನಾದರೂ ಇರೋದು ಬೇಡವಾ? ಅದಕ್ಕೆ ಈ ಐಡಿಯಾ ಮಾಡಿರೋದು. ಅಮ್ಮ, ಮೊದಲು ಈ ಮನೆ ನಿನ್ನ ಹೆಸರಲ್ಲಿ ಇತ್ತು ತಾನೆ. ದೊಡ್ಡಪ್ಪ ಇದನ್ನು ರಮೇಶನ ಹೆಸರಿಗೆ ಬದಲಾಯಿಸಿದ್ರು. ಈ ಮನೆ ನಿನ್ನನ್ನು ಬಿಟ್ಟೋದಾಗ ನೀನು ಎಷ್ಟು ನೊಂದ್ಕೊಂಡಿದ್ದೆ, ಅದನ್ನೆಲ್ಲ ಮರ್ತ್ಬಿಟ್ಯಾ? ಈ ಮನೆನ ಮತ್ತೆ ನಿನ್ನ ಹೆಸ್ರಿಗೆ ಬದಲಾಯಿಸ್ಬೇಕು ಅಂದರೆ ಇದೇ ಸರಿಯಾದ ಟೈಮು. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲಮ್ಮ. ಹೌದು ಕಣವಾಸು, ಈ ಮನೆ ನನ್ನ ಹೆಸರು ಬರಬೇಕು ಅಂತ ತಾನೆ ಅವನ ಕೈಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದು. ಇನ್ನೂ ನಾನು ಒಳ್ಳೆಯವಳ ಥರನೇ ನಾಟಕ ಆಡ್ತಿರೋದು. ಏನಾದರೂ ಆಗಲಿ ವಾಸು, ಈ ಮನೆ ನನ್ನ ಹೆಸರು ಬರಲೇಬೇಕು. ನೀನು ಹೇಳ್ದಂಗೆ ಮಾಡ್ತೀನಿ. ಅಮ್ಮ, ಇದ್ರ ಜೊತೆಗೆ ಇನ್ನೊಂದು ಪತ್ರ ರೆಡಿ ಮಾಡಿದ್ದೀನಿ, ತಗೋ. ಇದೇನು? ಓದು. ವಾಸು, ಇದೇನ ಇದು? ಗ್ಯಾರೇಜ್ನ ನಿನ್ನ ಹೆಸರಿಗೆ ಬರ್ಕೊಡೋ ರೀತಿ ಪತ್ರನ ರೆಡಿ ಮಾಡಿಸ್ಕೊಂಬಂದಿದ್ಯಾ? ಮನೆ ನಿನಗೆ, ಗ್ಯಾರೇಜ್ ನನಗೆ. ಇದೇ ನನ್ನ ಐಡಿಯಾ. ವಾಸು, ಇದೆಲ್ಲ ಬೇಡ ಕಣೋ. ಇದು ಯಾಕೋ ನನಗೆ ತಪ್ಪು ಅನಿಸ್ತಿದೆ. ಅಲ್ಲ ಕಣೋ, ಆ ಗ್ಯಾರೇಜ್ನವನು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾನೆ ಕಣೋ. ಏನಮ್ಮ ಮಾತಾಡ್ತಾ ಇದ್ಯಾ? ನೀನು ಸಾಕಿ ಬೆಳೆಸದೇ ಇದ್ದಿದ್ರೆ ಅವ್ನು ಸಂಪಾದನೆ ಮಾಡ್ತಾ ಇದ್ನಾ? ಅದು ಸರಿನೇನು, ಆದರೂ ಇದು ಯಾಕೋ ನನಗೆ ತಪ್ಪು ಅನಿಸ್ತಿದೆ ಕಣೋ. ಏನಮ್ಮ ತಪ್ಪು? ಏನೆಲ್ಲ ಮರ್ತ್ಬಿಟ್ಯಾ? ರಂಗರಾಜ್ ಸರು ನಮ್ಮ ರಾಣಿಗೆ ಎಂತ ಒಳ್ಳೆ ಶ್ರೀಮಂತರ ಸಂಬಂಧ ನೋಡಿದ್ರು. ನೀನು ಕೂಡ ನಮ್ಮ ರಾಣಿ ನಿಜವಾದ ರಾಣಿ ಥರ ಬಾಳ್ತಾಳೆ ಅಂತ ಕನಸು ಕಾಣ್ತಾ ಇದ್ದೆ. ಕಡೆಗೇನಾಯ್ತು? ರಂಗರಾಜ್ ಸರ್ ನೋಡಿರೋ ಹುಡುಗಂಗೆ ರಾಣಿನ ಕೊಟ್ಟು ಮದುವೆ ಮಾಡೋಣ ಅಂತ ನಿನ್ನ ಮನಸ್ಸಲ್ಲಿ ಆಸೆ ಹುಟ್ಟಿಸಿ ಆರಂಭದಿಂದಲೂ ರಾಣಿ ಒಂದು ಹುಡುಗನ ಲವ್ ಮಾಡ್ತಿದ್ದನ್ನ ವಿರೋಧ ಮಾಡ್ತಿದ್ದನು. ಈಗ ದಿಢೀರಂತ ಅದೇ ಹುಡುಗಂಗೆ ರಾಣಿನ ಕೊಟ್ಟು ಮದುವೆ ಮಾಡೋಣ ಅಂತ ಮಾತು ಕೊಟ್ಟು ಬಂದಿದ್ದಾನೆ. ಅಂದ್ರೆ ಏನರ್ಥ? ನಿನ್ನ ಮುಖಕ್ಕೆ ಮಸಿ ಬಳಿತಿದ್ದಾನೆ ಅಂತ ಅರ್ಥ. ಇದೆಲ್ಲ ಮರ್ತ್ಬಿಟ್ಟಿಯೇನಮ್ಮ? ಎಲ್ಲ ಯೋಚನೆ ಮಾಡಿನೇ ಈ ವಾಸು ಈ ನಿರ್ಧಾರ ಮಾಡಿರೋದು. ನೀನೇನು ಚಿಂತೆ ಮಾಡಬೇಡ. ಅದು ಸರಿ ಕಣೋ, ಇದರಲ್ಲಿ ಹೇಗೆ ಅವನಿಂದ ಸೈನ್ ಮಾಡಿಸೋದು? ಅದರಲ್ಲೇ ನಮ್ಮ ಜಾಣತನ ಇರೋದು. ಅವನು ಈ ಪತ್ರನ ಓದೋದಕ್ಕೆ ಬಿಡಲೇಬಾರ್ದು. ನಮ್ಮ ಬುದ್ಧಿವಂತಿಕೆಯಿಂದ ಯಾಮಾರಿಸಿ ಅವನ ಹತ್ರ ಸಹಿ ತಗೋಬೇಕು. ಸರಿ ಬಿಡು, ನೀನು ಹೇಳ್ದಂಗೆ ಮಾಡೋಣ. ಆ ನಂಬಿಕೆ ಇರಬೇಕು. ಅದು ಸರಿ, ದೇವಸ್ಥಾನಕ್ಕೆ ಹೋದವ್ರು ಇನ್ನೂ ಬಂದೇ ಇಲ್ಲ. ಅವ್ರು ಬರ್ತಾರೆ ಬಿಡ. ಏನು ಕುಡಿತ್ಯಾ, ಏನು ತಿಂತ್ಯಾ? ಮನೆ ಗ್ಯಾರೇಜು ನಮ್ಮ ಕಡೆ ಆಗೋ ಖುಷಿಗೆ ಏನಾದರೂ ಸಿಹಿ ಮಾಡು. ನಿನಗೆ ಸಾವಿಗೆ ಪಾಯಸ ಇಷ್ಟ ತಾನೆ, ಹೋಗಿ ಮಾಡ್ಕೊಂಬರ್ತೀನಿ. ತಗ. ಮಾಡಬಾರ್ದಂತ ತಪ್ಪು ಮಾಡಿಬಿಟ್ಲಲ್ಲ ಅಂತ ಮನ್ಸಲ್ಲಿ ಎಲ್ಲೋ ಒಂಚೂರು ನೋವಿರ್ಬೋದು. ಆದ್ರೆ ನಾವೆತ್ ಮಗಳು, ಅವಳು ಭಾಳ ಚೆನ್ನಾಗಿರ್ಬೇಕು, ಅವಳು ಸಂತೋಷವಾಗಿರ್ಬೇಕು ಅನ್ನೋಕ್ಕೋಸ್ಕರ ಹೋಗ್ಬಾರ್ದಂತವ್ರ ಮನೆಗೆಲ್ಲ ಹೋದ್ವಿ. ಪಡಬಾರ್ದಂತ ಅವಮಾನ ಎಲ್ಲ ಪಟ್ವಿ. ಅವ್ರನ್ನ ಕಾಡಿ ಬೇಡಿ ಅವ್ರ ಕಾಲಿಗೆ ಬಿದ್ದು ಈ ಮದುವೆ ನಿಶ್ಚಯ ಮಾಡಿದ್ವಿ. ಆದ್ರೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಆಗೋಯ್ತಲ್ಲ. ಅದಕ್ಕೆ ಸಮಾಧಾನ. ಈ ಮದುವೆ ಏರ್ಪಾಡು ಮಾಡೋಕೆ ನಾವ್ ಎಷ್ಟೊಂದು ಕಷ್ಟಪಟ್ವಿ. ಇವಳಿಂದ ಎಲ್ಲ ವ್ಯರ್ಥ ಆಗೋಯ್ತು. ಇವಳನ್ನ ಮನೆಯಲ್ಲಿ ಇಟ್ಕೊಂಡಿರೋದೋ ತಪ್ಪು. ಹೊಡೆದು ಮನೆಯಿಂದ ಆಚೆ ತಳ್ಳಿಪ. ವಿನೋದ, ಸ್ವಲ್ಪ ತಾಳ್ಮೆಯಿಂದ ಇರು. ಎಷ್ಟು ಅಂತ ತಾಳ್ಮೆಯಿಂದ ಇರೋದತ್ತೆ? ಆವತ್ತು ಕುಟುಂಬದವರೆಲ್ಲ ಬೀದಿಲಿ ಕೂರೋ ಹಾಗೆ ಮಾಡಿದ್ಲು. ಇವತ್ತು ಕಲ್ಯಾಣ ಮಂಟಪಕ್ಕೆ ಎಲ್ಲರನ್ನು ಕರ್ಕೊಂಡು ಹೋಗಿ ಮಾನ ಮರ್ಯಾದೆ ಕಳೆದ್ಬಿಟ್ಲು. ಏ ಪ್ರಿಯಾ, ಯಾಕೆ ಹೀಗ್ ಮಾಡ್ದೆ?
ನೀನ್ ಹೀಗ್ ಮಾಡ್ತೀಯ ಅಂತ ನಾವ್ ಯಾರು ಅನ್ಕೊಂಡೇ ಇರ್ಲಿಲ್ಲ. ನನ್ನ ಉದ್ದೇಶನ ಕಲ್ಯಾಣ ಮಂಟಪದಲ್ಲೇ ಹೇಳದ್ನಲ್ಲ. ನೋಡಿದ್ರಾ ಎಷ್ಟು ಕೊಬ್ಬಿನ ಮಾತಾಡ್ತಿದ್ದಾಳೆ ಇವಳು. ಇವಳನ್ನ ವಿನೋದ, ಅಣ್ಣ ಪ್ಲೀಸ್, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏ ಪ್ರಿಯಾ, ಆ ದೀನಾಗ್ ಶಿಕ್ಷೆ ಕೊಡೋದಕ್ ಹೋಗಿ ನಿನಗ್ ನೀನೇ ಶಿಕ್ಷೆ ಕೊಟ್ಕೊಂಡಿದ್ಯಲ್ಲೇ, ಇದ್ ಸರಿನಾ? ಕತ್ನಲ್ ತಾಳಿ ಇಲ್ದೆ ಹೋದ್ರು ಹೊಟ್ಟೆಲ್ ಮಗು ಹೊತ್ಕೊಂಡಿದ್ಯಲ್ಲ. ಈ ಸಮಾಜ ನಿನ್ ಬಗ್ಗೆ ಏನ್ ಮಾತಾಡುತ್ತೆ ಗೊತ್ತಾ? ಯಾರು ನಿನಗ್ ಮರ್ಯಾದೆ ಕೊಡೋದಿಲ್ಲ ಕಣೆ. ಇದ್ರ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ ನೀನು? ಇದಕ್ಕಿಂತ ಏನ್ ಯೋಚನೆ ಮಾಡ್ಬೇಕು ಕಾವ್ಯ? ಇಷ್ಟೆಲ್ಲ ಆದ್ಮೇಲೂ ಮಾನ ಅವಮಾನದ ಬಗ್ಗೆ ಯೋಚನೆ ಮಾಡೋ ಅಂತ್ಯಾ? ನೋಡಿದ್ರೆ ಅದಕ್ಕೆ ಹೇಗ್ ಮಾತಾಡ್ತಿದ್ದಾಳೆ ಇವಳು. ತುಂಬಾ ವರ್ಷ ಬಾಳಿ ಬದುಕಿರೋಳ್ ತರ ಅನುಭವ ಇರೋ ರೀತಿ ಮಾತಾಡ್ತಿದ್ದಾಳೆ. ಹೋಗಿ ಹೋಗಿ ಇವಳನ್ನ ನಾವು ಚಿಕ್ಕ ಹುಡುಗಿ ಅಂತ ತಿಳ್ಕೊಂಡಿದ್ವಿ. ನೋಡಿ ಹೇಗ್ ಮಾತಾಡ್ತಿದ್ದಾಳೆ ಅಂತ. ಪ್ರಿಯಾ, ನೀನೇನೋ ನಿನಗೆ ಮೋಸ ಮಾಡ್ದೋನ್ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಹೀಗೆಲ್ಲ ಮಾಡಿದೆ ಸರಿ, ಆದ್ರೆ ನಮ್ಮಗಳ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡ್ದೇನಮ್ಮ? ಅಲ್ಲ, ನಾವೇನಮ್ಮ ಪಾಪ ಮಾಡಿದ್ದೀವಿ? ನಿನಗೆ ಜನ್ಮ ಕೊಟ್ಟ ತಪ್ಪಿಗೆ ನಾವು ಈ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕಾಗುತ್ತಾ? ನೀನು ಅವನನ್ನ ಮದುವೆ ಮಾಡ್ಕೊಂಡಿದ್ದಿದ್ರೆ ಏನೋ ಆಗಿದ್ದಾಗೋಯ್ತು, ಮೋಸ ಮಾಡ್ದೋನೆ ಅವಳನ್ನ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ನಮಗೂ ಸಮಾಧಾನ ಆಗೋದು, ಜನಗಳು ಸುಮ್ಮನಾಗ್ತಿದ್ರು. ಆದರೆ ಇನ್ಮೇಲೆ ಎಲ್ಲರೂ ಕೇವಲವಾಗಿ ಮಾತಾಡ್ತಾರಲ್ಲಮ್ಮ. ನಮ್ಮ ಕುಟುಂಬಕ್ಕೆ ಇಂಥ ಅವಮಾನ ಆಗ್ಬೇಕಾಗಿತ್ತಾ? ಅಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ನನ್ನಿಂದ ನೀವು ಹೊಸದಾಗಿ ಅವಮಾನ ಪಡೋದಕ್ಕೆ ಏನು ಉಳಿದಿಲ್ಲ. ಎಲ್ಲ ಆಗೋಯ್ತು. ನಾನ್ ತಗೊಂಡಿರೋ ನಿರ್ಧಾರದಲ್ಲಿ ನಾನು ಗಟ್ಟಿಯಾಗಿದ್ದೀನಿ. ದಯವಿಟ್ಟು ಏನೇನೋ ಮಾತಾಡಿ ನನ್ನನ್ನ ಕದಲ್ಸೋ ಪ್ರಯತ್ನ ಮಾಡಬೇಡಿ. ಎಷ್ಟು ಕೊಬ್ಬಿನ ಮಾತಾಡ್ತಿದ್ದಾಳೆ ನೋಡಿದ್ರಾ? ನಮ್ ಬಗ್ಗೆನೂ ನಮ್ಗಾದ ಅವಮಾನದ ಬಗ್ಗೆನೂ ಇವಳಿಗೆ ಚಿಂತೆ ಇಲ್ಲ. ಚಿಂತೆ ಇದ್ದಿದ್ರೆ ದೀನನ್ ಜೊತೆ ಸಂಬಂಧ ಬೆಳೆಸ್ತಾ ಇರ್ಲಿಲ್ಲ. ಸ್ಟಾಪ್ ಇಟ್ ವಿನೋದ್. ಎಲ್ರೂ ನಿಮ್ ಇಷ್ಟ ಬಂದ ಹಾಗೆ ಮಾತಾಡಿ ಅವಳು ಬ್ರೈನ್ ವಾಶ್ ಮಾಡಬೇಡಿ. ಅವಳು ತಗೊಂಡಿರೋ ಡಿಸಿಷನ್ ಇಂದ ಅವಳನ್ನ ಬದಲಾಯಿಸೋ ಪ್ರಯತ್ನ ಮಾಡಬೇಡಿ. ಅಕಾರ್ಡಿಂಗ್ ಟು ಮೀ, ಪ್ರಿಯಾಸ್ ಡಿಸಿಷನ್ ಇಸ್ ರೈಟ್ ಡಿಸಿಷನ್. ಓದೋ ವಯಸ್ಸಲ್ಲಿ ಇಂಥ ಡಿಸಿಷನ್ ತಗೊಂಡಿದ್ದು ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಿದೆ. ಇನ್ಫ್ಯಾಕ್ಟ್ ಆಶ್ಚರ್ಯ ಕೂಡ ಆಗ್ತಿದೆ. ಹೆಣ್ಣು ಮಕ್ಕಳಿಗೆ ಈ ರೀತಿ ಧೈರ್ಯ ಬರಬೇಕು. ನೀವೇನು ಹೇಳ್ತಿದ್ದೀರಾ ಅಳಿ ಅಂದ್ರೆ? ದೆನ್ ವಾಟ್ ಅಂಕಲ್? ಯಾವನು ನಂಬಿಸಿ ಮೋಸ ಮಾಡಿದ ಅಂತ ಜೀವನ ಪರ್ಯಂತ ಅವನ ಜೊತೆ ಬಾಳು ಅಂತ ಹೇಳ್ತೀರಾ? ಡೋಂಟ್ ಯು ಥಿಂಕ್ ಇಟ್ಸ್ ಸ್ಟುಪಿಡ್? ತನಗೆ ಮೋಸ ಮಾಡಿದವನಿಗೆ ಶಿಕ್ಷೆ ಕೊಡಬೇಕು, ಅವನು ಬಣ್ಣನ ಬಯಲು ಮಾಡಬೇಕು ಅಂತ ಶಿ ಹ್ಯಾಸ್ ಟೇಕನ್ ಅ ಬೋಲ್ಡ್ ಡಿಸಿಷನ್. ನೀವ್ಯಾಕದನ್ನ ಅರ್ಥ ಮಾಡ್ಕೋತಿಲ್ಲ? ನೋಡಿ, ಯಾರು ಯೋಚನೆ ಮಾಡದಿರೋದನ್ನ ಪ್ರಿಯ ಯೋಚನೆ ಮಾಡಿ ಡಿಸಿಷನ್ ತಗೊಂಡಿದ್ದಾಳೆ. ಮೋಸ ಮಾಡಿದವನಿಗೆ ಶಿಕ್ಷೆ ಕೊಡದು ಬಿಟ್ಟು ಅವನ ಜೊತೆ ಬಾಳ್ವೆ ಮಾಡು ಅಂತ ಹೇಳಿದ್ರೆ ಯಾವ ನ್ಯಾಯ ಅದು? ನೀವು ಹೇಳಿದಾಗೆ ಪ್ರಿಯಾ ದೀನನ್ನ ಮದುವೆ ಆಗಿದ್ರೆ ಯು ಥಿಂಕ್ ಶಿ ವಿಲ್ ಬಿ ಹ್ಯಾಪಿ? ಅವಳು ಅವನ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ತಿದ್ಲು ಅಂತ ನೀವು ಅನ್ಕೊಂಡಿದ್ರಾ? ನೋ ವೇ, ಶಿ ಕಾಂಟ್. ಇವತ್ತು ಕೂಡ ಸೊಸೈಟಿಲಿ ತುಂಬಾ ಹೆಣ್ಮಕ್ಳು ಭಯ ಪಟ್ಕೊಂಡು ಸ್ಟುಪಿಡ್ ಆಗಿ ಡಿಸಿಷನ್ ತಗೊಂಡು ನೆಮ್ಮದಿ ಇಲ್ಲದೆ ಬಾಳ್ವೆ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಅದನ್ನೆಲ್ಲ ಬ್ರೇಕ್ ಮಾಡೋ ರೀತಿ ಶಿ ಹ್ಯಾಸ್ ಟೇಕನ್ ಅ ಗುಡ್ ಡಿಸಿಷನ್. ಅದ್ರ ಬಗ್ಗೆ ನೀವೆಲ್ಲ ಸಂತೋಷ ಪಡಬೇಕು. ಹ್ಯಾಟ್ಸ್ ಆಫ್ ಪ್ರಿಯಾ. ನೀವ್ ಹೇಳ್ತಾ ಇರೋದನ್ನ ಸರಿ ಮಾಡಿ, ಆದ್ರೆ ಇನ್ ಮುಂದೆ ಅವಳ ಲೈಫ್ ಹೇಗೆ? ಈ ಸೊಸೈಟಿನ ಹೇಗ್ ಫೇಸ್ ಮಾಡ್ತಾಳೆ? ನನಗೆ ಸೊಸೈಟಿ ಬಗ್ಗೆ ಯಾವ ಚಿಂತೆನೂ ಇಲ್ಲ ಕಾವ್ಯ. ಈ ಪ್ರಪಂಚದಲ್ಲಿ ಕಳ್ಳರು, ಕೊಲೆಗಾರರು, ಅನ್ಯಾಯ ಮಾಡಿದವರು ಎಲ್ರೂ ಧೈರ್ಯವಾಗಿ ಬಾಳ್ತಿರುವಾಗ ನಾನೇ ಯಾಕೆ ಬಾಳ್ಬಾರ್ದು? ನಾನೇನ್ ತಪ್ಪು ಮಾಡಿದ್ದೀನಿ? ನಾನೊಬ್ಬನ್ನ ನಂಬಿ ಪ್ರೀತಿಸ್ದೆ, ಆದ್ರೆ ಅವನು ನನಗೆ ಮೋಸ ಮಾಡ್ಬಿಟ್ಟ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ನನ್ನ ಹೊಟ್ಟೆಲ್ ಬೆಳಿತಿರೋ ಮಗುಗೆ ಅವನೇ ಅಪ್ಪ ಅಂತ ಈ ಸಮಾಜಕ್ಕೆ ತಿಳ್ಸೋಕೋಸ್ಕರ ನಾನು ಈ ಮದ್ವೆಗೆ ಒಪ್ಕೊಂಡೆ. ಇನ್ಮೇಲೆ ನನ್ನ ಲೈಫಲ್ಲಿ ಯಾವ ಪ್ರೀತಿನೂ ಇಲ್ಲ, ಯಾವ ಮದ್ವೆನೂ ಇಲ್ಲ. ನಾನ್ ಮೊದ್ಲೇ ಹೇಳ್ದ ಹಾಗೆ ನನ್ನ ಹೊಟ್ಟೆಲ್ ಬೆಳಿತಿರೋ ಮಗುಗೆ ಜನ್ಮ ಕೊಟ್ಟು ಸಾಕಿ ಬೆಳೆಸಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡೋದೆ ನನ್ ಗುರಿ.
ದಯವಿಟ್ಟು ಎಲ್ಲರೂ ನನ್ನ ಅರ್ಥ ಮಾಡ್ಕೊಳ್ಳಿ. ವೆರಿ ಗುಡ್. ಪ್ರಿಯ ಧೈರ್ಯನ ನಾನು ಮೆಚ್ಕೊಳ್ತೀನಿ. ಅವಳು ಏನು ಹೇಳಿದಾಳೋ ಅದನ್ನ ಖಂಡಿತ ಮಾಡೇ ಮಾಡ್ತಾಳೆ. ಆದರೂ ಅದಕ್ಕೂ ಮುಂಚೆ ನೀವು ಯಾರಾದರೂ ಏನಾದರೂ ಮಾತಾಡಿ ಅವಳ ಕಾನ್ಫಿಡೆನ್ಸ್ನ ಹಾಳು ಮಾಡಬೇಡಿ. ಓಕೆ ಕಾವ್ಯ, ಶಾಲ್ ವಿ ಗೋ? ಬಾಯ್ ಅಂಕಲ್, ಬಾಯ್ ಆಂಟಿ, ಡ್ಯಾಡ್. ಅಮ್ಮ, ನಡೆದಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನೀನ್ ಆರೋಗ್ಯನ ಹಾಳು ಮಾಡ್ಕೋಬೇಡ, ಸರಿನಾ? ನಾನು ಹೋಗಿ ಬರ್ತೀನಿ. ಅಪ್ಪ, ಅಣ್ಣ, ನಾನು ಹೋಗಿ ಬರ್ತೀನಿ. ಬೀಗ್ರೆ, ಧೈರ್ಯವಾಗಿರಿ. ಮ್ಯಾಡಿ ಪ್ರಿಯಾ ಹೇಳಿದ ಮಾತನ್ನು ಕೇಳಿದ ಮೇಲೆ ಅವ್ರು ಹೇಳ್ತಿರೋದು ಸರಿ ಅಂತ ನನಗೂ ಅನಿಸ್ತಾ ಇದೆ. ಧೈರ್ಯವಾಗಿ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಬೇಕಾದ್ರೆ ಆರಂಭದಲ್ಲಿ ಅವಮಾನಗಳಾಗೋದು ಸಹಜ. ಹಾಗಂತ ಧೈರ್ಯ ಕೆಡಬಾರ್ದು. ಪ್ರಿಯಾ ಒಳ್ಳೆ ಹುಡುಗಿ, ಅವಳನ್ನ ಬೈಬೇಡಿ. ನಾನು ಬರ್ತೇನಪ್ಪ. ಕಾವ್ಯ, ಬಾ ಅಮ್ಮ. ಇಲ್ಲೇ ಕೂತ್ಕೊಳ್ಳೋಣ. ದೇವಸ್ಥಾನಕ್ಕೆ ಬಂದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಈಗ ನಾವಿಬ್ರೇ ಬಂದಿದ್ದೀವಿ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಮಗು ಜೊತೆ ಬರ್ತೀವಿ. ಹೌದು, ನಿನಗೆ ಯಾವ ಮಗು ಇಷ್ಟ, ಗಂಡೋ ಅಥವಾ ಹೆಣ್ಣೋ? ಅರ್ಚನಾ, ನಾನು ಹುಟ್ಟೋ ಮಗು ಬಗ್ಗೆ ಇಷ್ಟೊಂದು ಸಂತೋಷದಿಂದ ಮಾತಾಡ್ತಾ ಇದ್ದೀನಿ. ನಿನ್ನ ಮುಖದಲ್ಲಿ ಸ್ವಲ್ಪನೂ ಸಂತೋಷನ ಕಾಣ್ತಾ ಇಲ್ವಲ್ಲ, ಏನಾಯ್ತು? ಓಹ್, ಅರ್ಥ ಆಯ್ತು ಬಿಡು. ನೀನು ನಿನ್ ತಂಗಿ ಪ್ರಿಯಾ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ. ಇಷ್ಟೊತ್ತಿಗೆ ಅವಳು ಮದುವೆ ಮುಗ್ದೋಗಿರುತ್ತಲ್ವಾ? ಒಡ ಹುಟ್ಟಿದ ತಂಗಿ ಮದುವೆಗೆ ಹೋಗೋಕ್ಕಾಗಿಲ್ವಲ್ಲ ಅನ್ನೋ ನೋವು ನಿನ್ ಮನಸ್ಸಲ್ಲಿ ಕಾಡ್ತಾ ಇದೆ ಅಲ್ಲ? ಯಾರು ನನ್ನ ತಂಗಿ? ಅರ್ಚನಾ, ಏನ್ ಹೀಗ್ ಕೇಳ್ತಾ ಇದೀಯಾ? ನಾನು ಅವತ್ತೇ ನಿನ್ನ ಹತ್ರ ಹೇಳಿದ್ನಲ್ಲ, ನನಗಪ್ಪ ಅಮ್ಮ ಅಣ್ಣ ತಂಗಿ ಯಾರೂ ಇಲ್ಲ, ಎಲ್ಲ ನೀನೇ, ನೀನ್ ಮಾತ್ರ ಅಂತ. ನೋಡು, ಅದನ್ನೇ ಹೇಳ್ತಿರ್ಬಾರ್ದು. ಎಷ್ಟೇ ಆದ್ರೂ ಒಡ ಹುಟ್ಟಿದವ್ರ ಮೇಲೆ ಮನ್ಸಲ್ಲಿ ಪ್ರೀತಿ ಇಲ್ದೇ ಇರುತ್ತಾ? ಹಾಗೆಲ್ಲ ಏನೂ ಇಲ್ಲ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ದಿರುವಾಗ ನಾನ್ಯಾಕೆ ಅವ್ರ ಮೇಲೆ ಪ್ರೀತಿ ಇಟ್ಕೋಬೇಕು? ಸರಿ, ಈಗ ಯಾಕೆ ನೀನು ಈ ರೀತಿ ಮುಖ ಊದಿಸ್ಕೊಂಡಿದ್ಯಾ, ಅದನ್ನಾದ್ರೂ ಹೇಳು. ನಾನು ಹೇಳಿದ್ರೆ ಕೋಪ ಮಾಡ್ಕೋಬಾರ್ದು. ಮತ್ತೆ ಶುರು ಮಾಡಿದ್ಯಾ? ಏನ್ ಅರ್ಚನಾ ನೀನು? ಆರಂಭದಲ್ಲೇನೋ ರಾಣಿ ವಿಷಯದಲ್ಲಿ ನಾನು ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದೆ. ಆದ್ರೆ ಆಮೇಲೆ ನೀನ್ ಹೇಳೋದೆಲ್ಲ ಸರಿಯಾಗಿರುತ್ತೆ ಅಂತ ನಾನು ಅರ್ಥ ಮಾಡ್ಕೊಂಡ್ನಲ್ಲ. ನೋಡು, ನಾನೀಗ ಕೋಪ ಮಾಡ್ಕೊಳ್ಳೋದಿಲ್ಲ. ಅದೇನು ಅಂತ ಹೇಳು. ವಾಸು ಮನೆ ಅಡ ಇಡೋ ವಿಷಯವಾಗಿ ಪತ್ರ ಎಲ್ಲ ರೆಡಿ ಮಾಡ್ಕೊಂಡು ಇವತ್ತು ಬರ್ತಾನೆ ಅಂತ ಅತ್ತೆ ನೆನ್ನೆ ನಿನ್ನ ಹತ್ರ ಹೇಳ್ತಿದ್ರಲ್ವಾ? ಹೌದು, ವಾಸು ಇಷ್ಟೊತ್ತಿಗೆ ಪತ್ರನೆಲ್ಲ ರೆಡಿ ಮಾಡಿ ತಂದಿರ್ತಾನೆ. ನಾನು ಹೋಗಿ ಸೈನ್ ಹಾಕ್ಬೇಕಷ್ಟೆ. ನೀನ್ ಸೈನ್ ಮಾಡ್ಲೇಬೇಕಾ? ಏನ್ ಅರ್ಚನಾ ಹೀಗೆ ಕೇಳ್ತಾ ಇದೀಯಾ? ಅವತ್ತು ಎಲ್ರ ಮುಂದೆನೂ ನಾನ್ ತಾನೇ ಹೇಳಿದ್ದು ಪತ್ರ ತಗೊಂಬಾ, ನಾನು ಸೈನ್ ಹಾಕಿ ಕೊಡ್ತೀನಿ ಅಂತ. ಈಗ ಹೇಳಿದ ಮಾತನ್ನು ಉಳಿಸ್ಕೋಬೇಕಲ್ವಾ? ಯಾಕೋ ಗೊತ್ತಿಲ್ಲ, ನಿನ್ನೆಯಿಂದ ನಾನು ಬಲ್ಗಂಡ್ ಹೊಡ್ಕೊಳ್ತಾ ಇದ್ದೆ. ಮನ್ಸಿಗೆ ಸಮಾಧಾನನೇ ಇಲ್ಲ. ಏನೋ ಅನಾಹುತ ಆಗುತ್ತೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಮನೆ ಅಡ ಇಡೋ ವ್ಯವಹಾರನೇ ಬೇಡ. ಏನ್ ಹೇಳ್ತಾ ಇದೀಯ ಅರ್ಚನಾ? ಕಣ್ಣು ಹೊಡ್ಕೋತಾ ಇದೆ, ಮನ್ಸಿಗೆ ಯಾಕೋ ನೆಮ್ಮದಿ ಇಲ್ಲ, ಅದು ಇದು ಅಂತ ಏನೇನೋ ಹೇಳ್ತಾ ಇದೆಯಲ್ಲ. ನೋಡು, ಇದು ವಾಸು ಭವಿಷ್ಯದ ಪ್ರಶ್ನೆ. ಅವತ್ತು ನೀನೇ ನೋಡಿದ್ಯಲ್ಲ, ಕುಡಿದು ರೋಡಲ್ಲಿ ಮಲಗಿದ್ದವನ್ನ ಕರ್ಕೊಬಂದು ನೀರು ಹಾಕಿ ಮನೇಲಿ ಮಲಗಿಸಿದ್ಮೇಲೆ ಮತ್ತೆ ಎದ್ದು ಅದೇ ನಿಶೆನಲ್ಲಿ ಅವನು ಏನು ಹೇಳ್ದ ಅಂತ. ತನ್ನ ಇವತ್ತಿನ ಈ ಪರಿಸ್ಥಿತಿಗೆ
ನಾನೇ ಕಾರಣ ಅಂತ ಅವ್ನು ನನ್ನ ಮೇಲೆ ಆರೋಪ ಹೊರಿಸಿದ ತಾನೆ. ಅವನ ಮಾತು ಹೇಳಿದ್ಮೇಲೆ ಅವನಿಗೋಸ್ಕರ ನಾನು ಏನಾದರೂ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ.